ಪ್ರಿಯ ವೀಕ್ಷಕರಿಗೆ ನಮಸ್ತೆ. ನಾವು ಇವಾಗ ಸಿರಸಂಗಿನಲ್ಲಿದ್ದೀವಿ. ಸವದತ್ತಿ ತಾಲೂಕಿನಲ್ಲಿರುವ ಸಿರಸಂಗಿನಲ್ಲಿದ್ದೀವಿ. ಯಾಕಪ್ಪ ಅಂತೂ ಸಿರಸಂಗಿ ಕರ್ಕೊಂಡ್ ಬಂದಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇಲ್ಲಿ ಪುರಾತನ ಕಾಲದ ಇತಿಹಾಸವುಳ್ಳ ಈ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ಅರ್ಚಕ ಸರ್ ಇತ್ತು. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಮ್ಮ ಹೆಸರು ಮೌನೇಶ್ ಆಚಾರ್. ಮೌನೇಶ್ ಆಚಾರ್ ಸರ್, ಎಷ್ಟು ವರ್ಷದಿಂದ ಈ ದೇವಸ್ಥಾನದ ಅರ್ಚಕ ಮಾಡ್ತಾ ಇದ್ದೀವಿ? ಇದು ಆನುವಂಶಿಕದಿಂದ ಬಂದಿದೆ. ನಿಮ್ಮ ಪರಂಪರೆಯಿಂದನೇ? ಪರಂಪರೆಯಿಂದ ನಮ್ಮ ಹಿರಿಯರಿಂದ ಮೊದಲ ಅಜ್ಜ ಮುತ್ತದಿಂದ ಕಾಲದಿಂದ ನಾವು ಮಾಡ್ಕೊಂತ ಬಂದಿದ್ದೀವಿ. ಮತ್ತೆ ಈ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರುಗಳು ಏನಿದ್ದಾರೆ, ಅವರ ಅಭಿಪ್ರಾಯ ಅಂತ ಹೆಂಗ್ ನಡೀತಿ ಸರ್ ಈ ದೇವಸ್ಥಾನ? ಈಗ ಡೈಲಿ ಭಕ್ತರು ನಮ್ ವಿಶ್ವಕರ್ಮ ಮೊದಲು ಮೇನ್ ಅಂತಂದ್ರೆ ಇದು ವಿಶ್ವಕರ್ಮರ ಕುಲದೇವಿ. ಓಕೆ ಸರ್. ಕಾಳಿಕಾದೇವಿ ಮೂಲಪೀಠ, ಮೂಲ ಸ್ಥಳ. ಓಕೆ ಸರ್. ಈಗೇನ ನಾವು ಎಲ್ಲಾ ಕಡೆ ಮಾಡ್ಕೊಂಡಾರಲ್ಲ, ಕಾಳಿಕಾದೇವಿ ನಮ್ಮ ಕುಲಕ್ ಮಾಡ್ಕೊಂಡಾರ, ಬರಾಕ್ ಹೋಗಲ್ ಅಂತ ಮಾಡ್ಕೊಂಡಾರ. ಅದೇ ಮೂಲ ಸ್ಥಳ ದೇವಿ ಕಾಳಿಕಾದೇವಿ ಇದೆ. ಇದೇ ಮೂಲ? ಹೌದು, ಮೂಲ ಮೂಲ ಮೇನ್ ಅಂತಂದ್ರೆ ಇದೇ ದೇವಿ. ಮೂಲ ಸ್ಥಳ ಕಾಳಿಕಾದೇವಿ, ಮೂಲಪೀಠ ಸಿರಸಂಗಿ. ಸಿರಸಂಗಿ ಕಾಳಿಕಾ ಕ್ಷೇತ್ರಕ್ಕೆ ಸಿರಸಂಗಿ ಅಂತ ಇಷ್ಟಪಡ ಕಾರಣ? ಸಿರಸಂಗಿ ಅಂತ ಯಾಕೆ ಬರಕಂದ್ರ, ಇಲ್ಲೇ ಮೊದ್ಲು ವಿಭಾಂಡಕ ಮುನಿ ಅಂತ ಋಷಿ ಇದ್ರ. ವಿಭಾಂಡಕ ಮುನಿ ಮಗ ಶೃಂಗ ಅವರು ತಪಸ್ ಮಾಡ್ತಾರಂದ್ರೆ ಇಲ್ಲಿ ಮೊದ್ಲು ಗುಡ್ಡದ ಮೇಲೆ ಕುಂತ. ಅಂದ್ರ ಈಗ ರಾಮಾಯಣ ಮಹಾಭಾರತ ಬರ್ತಾರ ಶೃಂಗ ಋಷಿ ಅಂತ. ಶೃಂಗ ಅಂದ್ರೆ ತಲೆ ಮೇಲೆ ಕೊಂಬಿರ್ತದಂತ. ಅವರು ಋಷಿಗಳು ಅಲ್ಲಿ ಗುಡ್ಡದ ಮೇಲೆ ಕುಂತ ತಪಸ್ ಮಾಡಿದ್ರಂತೆ. ಅವ್ರು ಗುಡ್ಡದ ಮೇಲೆ ಕುಂತ ತಪಸ್ ಮಾಡೋ ಕಾಲದಾಗ ಅವರು ತಪಸ್ ಭಂಗ ಮಾಡಕ್ ಚಾಲು ಮಾಡ್ತಾರ. ಯಾರು? ಶೃಂಗ ಋಷಿಗಳು ಅಲ್ಲಿ ಗುಡ್ಡದ ಮೇಲೆ ಕುಂತು ಯಜ್ಞ ಯಾಗಾದಿಗಳು ಮಾಡ್ತಿದ್ರಂತೆ. ಯಜ್ಞ ಯಾಗಾದಿ ಮಾಡೋ ಕಾಲಕ್ಕ ಅವಾಗ ರಾಕ್ಷಸಗಳು ಉಗ್ರ ಕೊಡಕ್ ಚಾಲು ಮಾಡ್ತಾರ. ಅವಾಗ ತಪಸ್ ಭಂಗ ಮಾಡಕ್ ಚಾಲು ಮಾಡ್ತಾರ. ಭಂಗ ಮಾಡೋದಕ್ಕೆ ಅವರು ಶೃಂಗ ಋಷಿ ಅಂದ್ರೆ ದೊಡ್ಡ ಮಹಾ ಋಷಿ ಅವ. ಅವರು ತಮ್ಮ ತಪಸ್ ಭಂಗ ಬಿಡುದಿಲ್ಲ. ಅವರು ತಮ್ಮ ತಪಸ್ವಿನಿಂದ ದೇವಿ ಪ್ರತ್ಯಕ್ಷ ಆಗ್ತಾವ. ಕಾಳಿಕಾದೇವಿ ಪ್ರತ್ಯಕ್ಷ. ಕಾಳಿಕಾದೇವಿ ಪ್ರತ್ಯಕ್ಷ ಆಗಿ ಕೇಳ್ಕೊಂತಾರ ಅವ್ರನ್ನ, ನಿಮ್ಗೆ ಏನ್ ಬೇಕು ವರ ಬೇಕಾ, ಎಷ್ಟು ಎಲ್ಲಾ ನಿಮ್ಮ ರಾಕ್ಷಸಗಳು ಹುಟ್ಟ ಕೊಡಾಕತ್ರು ನೀವು ತಪಸ್ ಬಿಡುವಲ್ಲಿ ನಿಮ್ಗೆ ಏನ್ ವರ ಬೇಕಂತ ದೇವಿ ಅವ್ರನ್ನ ಕೇಳ್ಕೊಳ್ತಾರ. ದೇವಿ ಪ್ರತ್ಯಕ್ಷ ಆಗಿದ. ಪ್ರತ್ಯಕ್ಷ ಆಗಿ ದೇವಿ ಕೇಳ್ಕೊಂಡಾಗ ನಮಗೆ ಇಲ್ಲಿ ರಾಕ್ಷಸಗಳನ್ನ ನಾವು ಯಜ್ಞ ಯಾಗಾದಿಗಳು ಮಾಡ್ತೇವಿ, ನಾವು ಅನುಷ್ಠಾನ ಕುಂದಿರ್ತೇವಿ, ಇಲ್ಲಿ ನಮ್ಮ ರಾಕ್ಷಸಗಳು ಹುಟ್ಟ ಕೊಡಕ್ ಚಾಲು ಮಾಡ್ತಾರ. ಅದಕ್ಕೆ ನೀವು ನಾನು ಕಣ್ಮುಂದೆ ಇರ್ಬೇಕಂತ ದೇವಿ ಬಿಡ್ಕೊಳ್ತಾರ. ಅವಾಗ ಆಗ್ಲಿ ಅಂತ ದೇವಿ ಇಲ್ಲೇ ಉದ್ಭವ ಆಗಿದ್ದು. ಅದಕ್ಕೆ ಋಷಿಗಳ ಹೆಸರೇ ಇದೆ. ಋಷಿಗಳ ಹೆಸರಲ್ಲೇ ಉದ್ಭವ ಆಗಿದೆ. ಋಷಿಶೃಂಗ ಹೋಗಿ ಸಿರಸಂಗಿ ಆಗಿದೆ. ಆ ಋಷಿ ಹೆಸರು ಸಿರಸಂಗಿ ಅಂತ ಉದ್ಭವ ಅದೇ ನಾಮ್ ಇದಾಗುತ್ತೆ. ಮೊದಲನೇ ರೆಕಾರ್ಡ್ಸ್ ನೊಳಗೆಲ್ಲ ನಮ್ ದೇವಸ್ಥಾನದೊಳಗ ಶಿರಸೃಂಗನ ಇದೆ. ಶಿರಸೃಂಗ ಸಿರಸಂಗಿ ಆಗಿದೆ. ಶಿರಶೃಂಗ ಅಂತ ಶಿರ ಮತ್ತು ಕೊಂಬ. ಜಿಂಕೆ ಆಕಾರ ಕೊಂಬ ಇರ್ತದೆ. ಜಿಂಕೆ ಆಕಾರದ ಕೊಂಬ ಶಿರಶೃಂಗ. ಅದು ಹೋಗಿ ಶಿರಸಂಗಿ ಅಂತ. ಋಷಿಗಳ ಹೆಸರೇ ಇದೆ ಅದಕ್ಕೆ. ಓಕೆ. ಸರ್, ಇದು ಎಷ್ಟು ಇತಿಹಾಸವುಳ್ಳ ದೇವಸ್ಥಾನ ಸರ್? ಇದು 4ನೇ ಶತಮಾನ ದೇವಸ್ಥಾನ ಇದೆ. 4ನೇ ಶತಮಾನದಾಗ ದೇವಸ್ಥಾನದೊಳಗ ಹೆಬ್ಬಾಯಿ ನಾಯಕ ರಾಜ ಆಯ್ತಂತ್ರಿ. ಹೆಬ್ಬಾಯಿ ನಾಯಕ ರಾಜ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡದಂತ ಇಲ್ಲಿ ಶಿಲಾಶಾಸ್ತ್ರ ಬರೆದೈತಿ. ಇಲ್ಲಿ ಶಿಲಾಶಾಸನ ಇದೆ. ಇಲ್ಲೇ ಶಿಲಾಶಾಸನ ಒಳಗಡೆ ಇದೆ ನೋಡ್ಬೇಕು. ಅಂದ್ರೆ 4ನೇ ಶತಮಾನ ಅಂದ್ರೆ 1181-86 ಇಸ್ವಿ ಬರುತ್ತೆ. ಅಷ್ಟೆಲ್ಲ ಆಗತ್ತೆ. ಅಂದ್ರೆ 4ನೇ ಶತಮಾನದಾಗ ಜೀರ್ಣೋದ್ಧಾರ ಮಾಡಿದೆ ಅಂತ ಇದೆ ಅದ. ಅದಕ್ಕಿಂತ ಮೊದಲನೇ ದೇವ್ರ ಬರೀ ಜೀರ್ಣೋದ್ಧಾರ ರಿಪೇರಿ ಮಾಡಿದ್ದು. ಅದಕ್ಕಿಂತ ಮೊದ್ಲ ಇದೆ ದೇವಿ. ಗುಡಿನ ಆಗಕ್ಕೆ ಮೊದ್ಲ ಇದೆ. ಶಿಲಾಶಾಸ್ತ್ರ ಬರ್ದಿದ್ದು ಅಷ್ಟೇ ಇದೆ. ದೇವಿ ಯಾವಾಗ ಬಂದು ಎಲ್ಲಿ ಬಂತು ಉದ್ಭವ ಆಗಿದ್ದು ಯಾರು ಏನೋ ನಿಖರ ಇಲ್ಲ, ಬರೀ ಜೀರ್ಣೋದ್ಧಾರ ಮಾಡಿದ ಅಂತ ಅಷ್ಟೇ ಇದೆ. ಎಲ್ಲಿ ಶಿಲಾಶಾಸನ ಒಳಗಡೆ ಅದನ್ನ ಜೀರ್ಣೋದ್ಧಾರ ಮಾಡಿದ್ರೆ ಹೆಬ್ಬಾಯಿ ನಾಯಕ ರಾಜ ಅಂತ ಮಾಡಿದ್ದು. ಇದು ದೇವಸ್ಥಾನ ಕೆತ್ತಿರೋದೆಲ್ಲ ಯಾರು ಸರ್? ಇದು ಕೆತ್ತಿದವರಲ್ಲ, ಇದು ಉದ್ಭವ ಮೂರ್ತಿ ದೇವಿ. ಶೃಂಗ ಋಷಿ ತಪಸ್ಸಿನಿಂದ ಒಲೆದಿದ್ದು ಉದ್ಭವ ಮೂರ್ತಿ. ಸಾಲಿಗ್ರಾಮ್ ಶಿಲೆ ಇಲ್ಲ, ಸುವರ್ಣ ಸಾಲಿಗ್ರಾಮ್. ಸಾಲಿಗ್ರಾಮ್ ಸುವರ್ಣ ಅಂದ್ರೆ ಮತ್ತೆ ಬಂಗಾರ ರೇಖೆಗಳ ಮೈ ಮೇಲೆಲ್ಲ ಅವೆಲ್ಲ ಸೀರೆ ಎಲ್ಲ ಮುಂಜಾನೆ ತಗೊಳ ಕಾಣ್ತಾ ನಿಮ್ಗೆ. ಸುವರ್ಣ ಸಾಲಿಗ್ರಾಮ್ ಪೂರ ಮೂರ್ತಿ ಐತಲ್ರಿ, ಪೂರ್ಣ ಸಾಲಿಗ್ರಾಮ್ ಶಿಲೆ. ಈಗ ನಾವು 1 ಲೀಟರ್ ಹಾಲು ಹಾಕಿದ್ವಿ ಅಂದ್ರೆ ಅರ್ಧ ಲೀಟರ್ ಅಷ್ಟೇ ಬರುತ್ತೆ. ಹೌದು, ಅಷ್ಟು ಸಾಲಿಗ್ರಾಮ್ ಅಂದ್ರೆ ಹಾಲನ್ನು ಹೀರ್ಕೊಳ್ತಾರೆ. ಅದು ಹಾಲು ಹೌದು, ಸಾಲಿಗ್ರಾಮ್ ಹೀರುತ್ತೆ. ನೀ ಬೇರೆ ಕಲ್ಲು ಯಾವ್ದಾರ ಹಾಕಿದ್ರು ಇರೋದಿಲ್ಲ. ಸಾಲಿಗ್ರಾಮ್ ಶಿಲೆ ಇದ್ರೆ ಅಟ ಇರ್ತದೆ. ಸಾಲಿಗ್ರಾಮ ಶಿಲೆ ಅದಕ್ಕೊಂದು ವೈಶಿಷ್ಟ್ಯತೆ. ಅದಕ್ಕೆ ಏನು ಸಾಲಿಗ್ರಾಮ್ ವೈಶಿಷ್ಟ್ಯನೇ ಅದೇ. ಸಾಲಿಗ್ರಾಮ್ ಕಲ್ಲ ಹಾಲು ಹಿಡಿತೈತೆ. ಮತ್ತೆ ಸುವರ್ಣ ಅಂದ್ರೆ ಅದ್ರ ಬಂಗಾರ ರೇಖೆಗಳ ಮೈ ಮೇಲೆಲ್ಲ. ಅದಕ್ಕೆ ಸುವರ್ಣ ಸಾಲಿಗ್ರಾಮ್ ಶಿಲೆ ಅಂತ. ಪೂರ 5.5 ಫುಟ್ ಮೂರ್ತಿ ಐತಲ್ಲ,
ಇದೆಲ್ಲ ಪೂರ ಪೂರಾ ಸಾಲಿಗ್ರಾಮ್ ಶಿಲೆ. ಓಕೆ. ಸೊ ಈಗ ನೀವು ದೇವಿ ವಿಗ್ರಹಗಳಿಗೆ ನೀವೇನು ಪೂಜೆ ಕೈಕರ್ಯಗಳ ಮಾಡ್ತೀರಲ್ವಾ, ಅಲಂಕಾರಗಳನ್ನ ಮಾಡ್ತೀರಿ, ಯಾವ್ಯಾವ ತರ ಅಲಂಕಾರಗಳು ಮಾಡ್ತೀರಿ? ನಾವು ಈಗ ನೋಡ್ರಿ, ಈಗ ಅಭಿಷೇಕ ದೇವ್ರ ಭಕ್ತರ ಮೇಲೆ ಡಿಪೆಂಡ್ ಇರುತ್ತೆ. ಅಲಂಕಾರ ಯಾವ ತರ ಈಗ ಸೀರೆ ಅಷ್ಟು ಹೆಚ್ಚಿಗೆ ಬಂದು ಅಂದ್ರೆ ಅವತ್ ಹೆಚ್ಚಿಗೆ ಅಲಂಕಾರ ಆಗತ್ತೆ. ಅದ್ರಾಗ ಅಮಾವಾಸ್ಯೆ, ಮಂಗಳವಾರ, ಶುಕ್ರವಾರ ಓಕೆ, ಮತ್ತೆ ದಸರಾದ 9 ದಿನ ವಿಶೇಷ ಪೂಜೆ ಇರ್ತದೆ. ವಿಶೇಷ ಪೂಜೆ ಇರುತ್ತೆ. ಯಾವ ದಿನಗಳಲ್ಲಿ ಭಕ್ತರುಗಳು ಜಾಸ್ತಿ ಇರ್ತಾರೆ ಸರ್? ಭಕ್ತರದ್ದು ಈಗ ಶುಕ್ರವಾರ, ಮಂಗಳವಾರ, ರವಿವಾರ ಭಕ್ತರು ಅಮಾವಾಸ್ಯೆ, ಹುಣ್ಣಿಮೆ, ಹುಣ್ಣಿಮೆ ದಿನ ಜಾತ್ರೆಗೆ ಅಂತ 15 ದಿನ ಫುಲ್ ಪ್ಯಾಕ್ ಹಾಕತ್ ಬಿಟ್ರ. ಸರಿ ಸರ್. ಜಾತ್ರೆ ಯುಗಾದಿಗೆ ಇರತ್ರಿ. ಯುಗಾದಿಗೆ ಅಂದ್ರೆ ಹೊಸ ಗೋಧಿ ನಿಧಿ ಹಾಕ್ತಾರಲ್ರಿ. ಹೊಸ ಅಮಾವಾಸ್ಯೆ ದಿನ 5 ಪಂಚಮಿ ಮಾಡ್ತೇವ್ರಿ. ಒಂದನೇಕ ಸ್ಟಾರ್ಟ್ ಆಗೋದು ಅಮಾವಾಸ್ಯೆಯಿಂದ ರೀ. ಅಮಾವಾಸ್ಯೆಯಿಂದ ದೇವಿ ನಮ್ಮ ವಿಶ್ವಕರ್ಮ ಜನಾಂಗದವ್ರು ಯಾರು ಗೋಧಿ ಮುಟ್ಟಿರ್ದಿಲ್ಲ, ತಿಂದಿರ್ದಿಲ್ಲ. ಹೊಸ ಗೋಧಿ ಫಸ್ಟ್ ದೇವಿಗೆ ಹಾಕಿ ಆಮೇಲೆ ಇಲ್ಲಿ ಗೋಧಿ ಹುಗ್ಗಿ ಜಾಸ್ತಿ ಮಾಡ್ತಾರೆ. ಹೌದು, ಅದು ಇತಿಹಾಸ. ಅದರೇ ನಮಗೆ ಏನಾಯ್ತಲ್ಲ, ವಿಶ್ವಕರ್ಮ ಜನಾಂಗದಾರರು ಮೊದಲ ಗೋಧಿ ಹೊಸ ಗೋಧಿ ಬಂತತ್ತಿ ಬರೀ ಹೊಸ ಗೋಧಿ ರಾಶಿ ಮಾಡ್ತಾರೆ. ಅವನೇನ್ ತಿನ್ನೋದಿಲ್ಲ, ಈಗ ಮುಟ್ಟೋದಿಲ್ಲ, ಗಿರಣಿ ಹಾಕ್ಸೋದಿಲ್ಲ, ರವಾ ಚಪಾತಿ ಏನು ತಿನ್ನೋದಿಲ್ಲ. ದೇವಿಗೆ ಹೊಸ ಗೋಧಿ ಅಮಾವಾಸ್ಯೆ ದಿನ ಹಾಕಿ ಆ ನಂತರ ಗೋಧಿ ಹುಗ್ಗಿ ಪೈಸಾ ಮಾಡ್ಕೊಂಡ್ ತಿಂತಾರ. ಅದು ದೇವಿಗೆ ನೈವೇದ್ಯ ಅದ. ಅದಕ್ಕೆ ಅಮಾವಾಸ್ಯೆ ದಿನ ಫಸ್ಟ್ ಹೊಸ ಗೋಧಿ ನಿಧಿ ಹಾಕ್ತಾರ. ಮರುದಿನ ಪಾಡ್ಯ ಬುತ್ತಿ ಹಾರಿಸ್ತಾರ. ಅದು ಬುತ್ತಿ ಹಾರಿಸೋದು ಇದೇ ಜಾಗ ರೀ. ಅಲ್ಲಿ ಏನ್ ಮಾಡ್ತಾರ, 9 ಮಂದಿ ಅರ್ಚಕರು ಕೂಡಿ 9 ಅನ್ನದುಂಡಿ ಮಾಡಿರ್ತೀವಿ. 9 ಅನ್ನದುಂಡಿ ಮಾಡಿ 9 ಮಂದಿ ಅರ್ಚಕರು ಎಲ್ಲ ಖಡ್ಗ ತಗೊಂಡಲ್ಲ ದೇವಿ ನಾಮ ವಾಣಿಗೆ ಮಾಡ್ಕೊಂಡು ಜಯಕಾರ ಹಾಕೊಂತ ವೇದಘೋಷದಿಂದ ಮಂತ್ರ ಹೇಳ್ಕೊಂಡ್ರ ಹೋಗ್ತೇವೆ. ಅಲ್ಲಿ 9 ಮಂದಿ ಕೂಡಿ 9 ಉಂಡಿ ಹಾರಿಸ್ತೇವೆ. ಅದ್ರಾಗ 1 ಉಂಡಿ ಕಂಚಿ ಕಾಮಾಕ್ಷಿ ಹೊತ್ತು ಬರ್ತಿದೆ. 8 ಉಂಡಿ ಇಲ್ಲೇ ಬೀಳ್ತಾವ. ಯಾರ್ಯಾರ ಸಿದ್ಧತೆ ಏನಿಲ್ಲ ಅವ್ರಿಗೆ ಚಲೋ ರೀ. ಮೊದಲ ಏನಿತ್ತದು 9 ಮಂದಿ ರುಂಡ ಹಾರಿಸಿದ್ರಂತೆ. ಅಲ್ಲಿ 9 ಮಂದಿ ರುಂಡ ಹಾರಿಸಿದ್ರ ಅಲ್ಲಿ ಹೋಗಿ ದೇವಿ ಕಂಚಿ ಕಾಮಾಕ್ಷಿ ಹೋಗಿ ದರ್ಶನ ಕೊಟ್ಟು ಹೊಳಿ ಬಂದು ಕುಡ್ಕೊಂತಿದ್ವು ಅಂತ. ಹೌದು, ಹೋಗಿ ಹೊಳಿ ಬಂದು ಕುಡ್ಕೊಂತಿದ್ವು ಅಂತ್ರಿ ಅವ್ರು. ಅದು ಪ್ರತಿದೊಳಗ ಈಗ ನಾವ್ ಏನ್ ಮಾಡ್ತೀವಿ, ಅನ್ನದ ಉಂಡಿ ಮಾಡಿರ್ತೀವಿ. ಅನ್ನದ ಉಂಡಿ ಮಾಡಿ ಅಲ್ಲಿ ಉಂಡಿ ಮಾಡಿ ಹಾರಿಸ್ತಾರ. ಯಾರ್ಯಾರ ಸಿದ್ಧತೆ ಯಾರ್ಯಾಗ ಬಾಳ ಚಲೋ ರೀ. ಓಕೆ ಸರ್. ಸೊ ಅದಾದ್ಮೇಲೆ ಅಲ್ಲಿ ಗುಡ್ಡ ಏನಿದೆ ಅದ್ರ ಮೇಲೆ ಒಂದು ಇಬ್ಬಾಗ ಇದೆ, ಆ ಕಡೆ ಈ ಕಡೆ ಗುಡ್ಡ ಇದೆ. ವೀರಭದ್ರೇಶ್ವರ ಇನ್ನು ಕಾಳಿಕಾ ದೇವಿಯನ್ನು ಯಾರೋ ಓಡಿಸಿಕೊಂಡು ಬರ್ತಾರೆ ಯಾವ್ದೋ ಒಂದು ಕಥೆಯಲ್ಲಿ ನನಗೆ ಕೇಳಪಟ್ಟಿದೆ ಅದನ್ನ. ಅದ ದೇವಿ ರಾಕ್ಷಸ ಸಂಹಾರ ಮಾಡಿದ್ರಿಂದ ಆ ಗುಡ್ಡದಿಂದ ಈ ಗುಡ್ಡ ಜಿಗದಿದ್ದ ಇದೆ. ಅಲ್ಲ ಜಿಗದು ದೇವಿ ನೀರ್ ಕುಡಿದಿದ್ದಂತ ಐತ್ರಿ. ಅಲ್ಲೆಲ್ಲ ನೀರ್ ಕುಡಿದ ಐತಿ ಕಾಂತ್ ವರ್ತಿ ತೆಗ್ದಿ ದೇವಿ ಅಲ್ಲಿ ಒಂದ್ ದೋಣಿಗತೆ ಐತಿ. ಮತ್ತ ಅಲ್ಲಿ ದೇವಿ ಹಿಂಗ ಮಾಡಿ ಕುಂತಿದ್ದು ಎಲ್ಲಾ ಪಾದಕ್ಕೆ ಎಲ್ಲಾ ಮುಡ್ಯಾವ್ರಿ. ಮುಡ್ಯಾವ್ರಿ ಆಗಿದ್ ನಾಕೇವ್ ನೋಡ್ರಿ. ಮತ್ತ ಅಲ್ಲಿ ದೇವಿ ಬಂದು ಖಡ್ಗ ತಗೊಳದಿದ್ದು ಹಂಡ ಇದೆ.